ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬಹಳ ದಿನದಿಂದ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ, ವೆಕೇಷನ್ ಬಂದಿದೆ, ಫ್ಯಾಮಿಲಿ ಪೂರ್ತಿ ಎಲ್ಲಾದರೂ ಹೋಗೋಣ ಅಥವಾ ನಾವೇ ಗರ್ಲ್ಸ್ ಎಲ್ಲಾದರೂ ಹೋಗೋಣ, ಒಂದು ಡೇ ಔಟ್ ಆಗಿರ್ಬೋದು ಅಥವಾ ರೆಸಾರ್ಟ್ ಆಗಿರ್ಬೋದು, ಒಂದು ವಾಟರ್ ಪಾರ್ಕ್ ಆದರೂ ಆಗಿರ್ಬೋದು, ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅದಕ್ಕೆ ಟೈಮ್ ಬಂದೇ ಇರಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲ ಗರ್ಲ್ಸು ಸೇರಿಕೊಂಡು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತು ನಾವು ಬಂದಿರೋದು ಡಿಸ್ಕವರಿ ವಿಲೇಜ್ ರೆಸಾರ್ಟ್, ನಂದಿ ಹತ್ರ ಇದೆ. ಫ್ಯಾಮಿಲಿ ಔಟಿಂಗ್, ಕಿಡ್ಸ್ ಆ್ಯಕ್ಟಿವಿಟೀಸ್, ಟೀಮ್ ಔಟಿಂಗ್ ಅಥವಾ ವೀಕೆಂಡ್ ರಿಲ್ಯಾಕ್ಸೇಷನ್ಗೆ ತುಂಬ ಪಾಪ್ಯುಲರ್ ಆಗಿರುವಂಥ ಪ್ಲೇಸ್ ಇದು. ಈಗ ಈ ರೆಸಾರ್ಟ್ ಹೇಗಿದೆ, ಏನೇನೆಲ್ಲ ಇದೆ ಅನ್ನೋದನ್ನು ನೋಡೋಣ. ಇದು ಬ್ಯಾಂಗ್ಳೂರಿಂದ ಸುಮಾರು 60-70 ಕಿಲೋಮೀಟ್ರ್ ದೂರದಲ್ಲಿದೆ. ಚಿಂತಾಮಣಿಯಿಂದ ಜಸ್ಟ್ 1 ಅವರ್ ಜರ್ನಿ. ನಂದಿ ಹಿಲ್ಸ್ ಹತ್ರ ಇರುವಂಥ ಪ್ರಕೃತಿಯ ಮಧ್ಯೆ ಇರೋ ಪೀಸ್ಫುಲ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ನಾವು ಬಂದಿರೋ ವೆಹಿಕಲ್ಸು ಒಳಗಡೆವರೆಗೂ ಎಂಟ್ರಿ ಇರುತ್ತೆ, ಅಂದರೆ ನಮ್ಮನ್ನು ಡ್ರಾಪ್ ಮಾಡೋದಕ್ಕೋಸ್ಕರ ಮಾತ್ರ. ಅದಾದಮೇಲೆ ಪಾರ್ಕಿಂಗ್ ಪ್ಲೇಸ್ ಏನು ಅಲಾಟ್ ಆಗಿರುತ್ತೆ ಅಲ್ಲಿ ನಮ್ಮ ಕಾರ್ಗಳನ್ನು ಪಾರ್ಕ್ ಮಾಡ್ಕೊಳ್ಬಹುದು. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲವುದು ಇರುತ್ತೆ. ಇಲ್ಲಿ ನೋಡಬಹುದು ನೀವು ಎಷ್ಟು ದೊಡ್ಡದಾಗಿರುವಂಥ ಚೆಸ್ ಬೋರ್ಡ್ ಇದೆ ಅಂತ. ಅಲ್ಲಿ ಒಂದು ಬಂಡೆ ಇತ್ತು, ಬಂಡೆಯ ಪಕ್ಕ ಕೆಲವೊಂದು ಮೂರ್ತಿಗಳನ್ನು ನಿಲ್ಲಿಸಿದ್ದಾರೆ. ಹಾಗೆ ಅಲ್ಲಿ ಚಿಕ್ಕದಾಗಿರುವಂಥ ಒಂದು ಟೆಂಪಲ್ ಇತ್ತು. ರೆಸಾರ್ಟ್ ಒಳಗಡೆ ಯಾವ ಟೆಂಪಲ್ ಇದು ಅಂದರೆ ತುಂಬ ಹಳೇದಾಗಿರುವಂಥ ದೇವಸ್ಥಾನ. ಅಲ್ಲಿ ನನಗೆ ಕಾಣಿಸಿದ್ದು ಆಂಜನೇಯ ಸ್ವಾಮಿ. ಒಳಗಡೆ ಬಂದಿದ ತಕ್ಷಣವೇ ದೇವರ ದರ್ಶನ, ಅದು ನನಗೆ ಇಷ್ಟವಾದಂಥ ದೇವರು ಕಾಣಿಸಿದ್ದು, ತುಂಬಾ ಖುಷಿಯಾಯಿತು. ಈಗ ನಾವು ರಿಸೆಪ್ಷನ್ ಹತ್ರ ಬಂದಿದ್ದೀವಿ. ಪೇಮೆಂಟು ಹಾಫ್ ಮಾಡಿದ್ವಿ, ಇನ್ನು ಉಳಿದಿರುವಂಥ ಹಾಫ್ ಪೇಮೆಂಟನ್ನು ಮುಗಿಸಿ ಆಟಗಳಾಡೋದು ಅಥವಾ ರೆಸಾರ್ಟನ್ನು ನೋಡೋದು ಏನು ಮಾಡೋದು ಅಂತ ಈಗ ಡಿಸೈಡ್ ಮಾಡಬೇಕು. ರೆಸಾರ್ಟ್ ಒಳಗಡೆ ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಗ್ರೇಪ್ಸ್ ಜ್ಯೂಸನ್ನು ಕೊಟ್ಟರು. ಬೇಸಿಗೆ ಆಗಿರೋದ್ರಿಂದ ಬಂದ ತಕ್ಷಣ ಜ್ಯೂಸ್ ಕುಡಿದ್ವಿ. ಸಂಡೇ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ರಿಂದ ನಾವು ಲಾಸ್ಟ್ ಡೇನೇ ಬುಕ್ಕಿಂಗನ್ನು ಮಾಡ್ಕೊಂಡಿದ್ವಿ. ಹಾಫ್ ಪೇಮೆಂಟನ್ನು ಮಾಡಿರಬೇಕು, ಇಲ್ಲಿಗೆ ಬಂದಾದಮೇಲೆ ಇನ್ನು ಹಾಫ್ ಪೇಮೆಂಟನ್ನು ಮಾಡಬೇಕು. ನಮಗೆ ಒಬ್ಬರು ಗೈಡನ್ನು ಅಲಾಟ್ ಮಾಡಿರ್ತಾರೆ. ಹಾಗೆ ನಿಮ್ಮ ಬಿಲಾಂಗಿಂಗ್ಸನ್ನು ಇಟ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಲಾಕರ್ಸ್ ಕೂಡ ಇರುತ್ತೆ. ಡ್ರೆಸ್ ಚೇಂಜ್ ಮಾಡಬೇಕು ಅಂದರೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ನಾವು ರೆಸಾರ್ಟನ್ನು ಮೊದಲು ಒಂದು ರೌಂಡ್ ನೋಡೋಣ, ಆಮೇಲೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಯಾವುದನ್ನೆಲ್ಲ ನಾವು ಮಾಡಬಹುದು ಅಂತ ಡಿಸೈಡ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಜಾರ್ಬಿಂಗನ್ನು ಕೂಡ ಮಾಡಬಹುದು. ಮಕ್ಕಳಿಗೆ ಸೆಪರೇಟ್ ಆದಂಥ ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಕ್ಕದಾಗಿರುವಂಥದ್ದು. ಇನ್ನು ದೊಡ್ಡವರು ಆಟ ಆಡೋದಕ್ಕೆ ಮೇಲ್ಗಡೆ ದೊಡ್ಡದಾಗಿರುವಂಥ ಪೂಲ್ ಇದೆ. ಇದು ಮಂಟಪ್ ಡೈನಿಂಗ್ ಹಾಲ್ ಅಂತ ಹೇಳಿ, ಹೊರಗಡೆ ಅಂದರೆ ನೇಚರಿನ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಬೇಸ್ಮೆಂಟ್ ಡೈನಿಂಗ್ ಹಾಲ್ ಇದು ಈ ರೀತಿನಲ್ಲಿದೆ. ಕೆಳಗಡೆ ತುಂಬಾ ದೊಡ್ಡದಾಗಿರುವಂಥ ಡೈನಿಂಗ್ ಹಾಲ್ ಇದೆ. ಹಾಗೆ ಅಲ್ಲಿ ಚಿಕ್ಕದಾಗಿರುವಂಥ ಒಂದು ಪಾಂಡ್ ಕೂಡ ಇದೆ. ಅದರೊಳಗಡೆ ಬ್ಯೂಟಿಫುಲ್ ಆಗಿರುವಂಥ ಕಲರ್ಫುಲ್ ತಾವರೆ ಹೂವುಗಳು ಕೂಡ ಬಿಟ್ಟಿದ್ವು. ನೇಚರಿನ ಮಧ್ಯದಲ್ಲಿ ಇರೋದ್ರಿಂದ ಹೊರಗಡೆ ಎಲ್ಲೋ ಬಂದಿದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ. ನೇಚರ್ ಲವರ್ಸಿಗಂತೂ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ನಾವು ಈಗ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಆ್ಯಕ್ಟಿವಿಟೀಸ್ ಏನೇನಿದೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು 3 ಜನ ಮಕ್ಕಳನ್ನ ಕರ್ಕೊಂಬಂದಿರೋದ್ರಿಂದ ಫುಲ್ ರೆಸಾರ್ಟನ್ನು ನೋಡೋದಕ್ಕಾಗೋದಿಲ್ಲ. ಮಕ್ಕಳ ಜೊತೆ ಎಷ್ಟೆಲ್ಲ ನೋಡೋದಕ್ಕಾಗುತ್ತೋ ಅಷ್ಟನ್ನು ನೋಡ್ತೀವಿ, ಅದನ್ನೇ ನಿಮಗೂ ಕೂಡ ತೋರಿಸ್ತೀವಿ. ರೆಸಾರ್ಟ್ ತುಂಬಾ ದೊಡ್ಡದಾಗಿದೆ. ನೀವು ಬಂದರೆ ಫುಲ್ ರೆಸಾರ್ಟನ್ನು ಸುತ್ತಾಡ್ಬೋದು. ಈಗ ಏನೇನೆಲ್ಲ ಗೇಮ್ಸ್ ಇದೆ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ನೋಡಿ ಯಾವುದನ್ನು ಮಾಡೋದು ಅಂತ ಡಿಸೈಡ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಬಂದಿದ್ದು ರೋಪ್ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ. ನಮ್ಮ ಫಸ್ಟ್ ಎವರ್ ರೋಪ್ ಆ್ಯಕ್ಟಿವಿಟಿ. ಹೆಲ್ಮೆಟ್ ಇದೆ, ಸೇಫ್ಟಿ ಬೆಲ್ಟ್ ಇದೆ. ಯಾಕೆ ಅಂದರೆ ಹೈಟಲ್ಲಿರೋವಂಥ ಗೇಮ್ ಆಗಿರೋದ್ರಿಂದ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಟಪ್ ನೋಡ್ಬೋದು ಯಾವ್ಯಾವ ರೀತಿನಲ್ಲಿ ಇದೆ ಅಂತ. ಫೈನಲಿ ಹೆಲ್ಮೆಟ್ ಹಾಕ್ಕೊಂಡು ಸೇಫ್ಟಿ ಬೆಲ್ಟ್ ಹಾಕ್ಕೊಂಡು ನಾವು 4 ಜನ ಹುಡುಗಿರು ರೆಡಿ ಅಂತೂ ಆದ್ವಿ. ಯಾರು ಈ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡ್ತಾರೆ, ವಾಪಸ್ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಆಲ್ ಸೆಟ್ ಟು ಗೋ. ನನಗಂತೂ ಹೈಟ್ ಅಂದರೆ ತುಂಬಾ ಭಯ. ಹತ್ತಬೇಕಾದ್ರೇ ಗೊತ್ತಾಗ್ತಾ ಇತ್ತು ನಾನು ಈ ಆ್ಯಕ್ಟಿವಿಟಿನ ಖಂಡಿತವಾಗ್ಲೂ ಮಾಡೋದಿಲ್ಲ ಅಂತ ಹೇಳಿ. ಈಗ ಇವರು ಈ ರೋಪ್ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ ಸೇಫ್ಟಿ ಹುಕ್ಕನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಟೈಮು ಇವರೇ ಬರೋದಿಲ್ಲ. ಒಂದು ಆ್ಯಕ್ಟಿವಿಟಿ ಮುಗ್ದಾದ್ಮೇಲೆ ನೆಕ್ಸ್ಟ್ ಹೋಗಬೇಕಾದ್ರೆ ನಾವೇ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ತಾ ಇದ್ವಿ. ನೋಡಿ ಇವ್ರು ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತಂದರೆ, ಇವ್ರಿಗೇನು
ಭಯನೇ ಇಲ್ಲ. ಬಿಕಾಸ್ ಎವ್ರಿ ಡೇ ನೋಡ್ತಾ ಇರೋದೇ ಇದನ್ನು. ನಾವಂತೂ ಫಸ್ಟು ಟೈಮ್ ಹೋಗ್ತಾ ಇರೋದು, ನನಗೆ ಧೈರ್ಯ ಸಾಲಿಲ್ಲ, ಹಾಗಾಗಿ ಫಸ್ಟ್ ಹನಿನ ಕಳಿಸಿದ್ವಿ. ಅವಳಂತೂ ಅವ್ರು ಹೇಗೆ ಹೋದ್ರೋ ಅದೇ ರೀತಿನಲ್ಲಿ ಹೋಗ್ತಾ ಇದ್ಲು. ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕೆಳಗಡೆ ಇರೋವಂಥ ರೋಪಿ ಎಷ್ಟು ಅಳ್ಳಾಡ್ತಾ ಇದೆ ಅಂತ. ಹೈಟ್ ಅಂದರೆ ಭಯ ಇರೋರಿಗೆ ಈ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟನೇ. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿರ್ತೀನಿ ನನಗೆ ಹೈಟ್ ಅಂದರೆ ತುಂಬ ಭಯ ಅಂತ. ನಿಮಗೂ ಗೊತ್ತು, ನಾನು ಪ್ಯಾರಿಸಿಗೆ ಹೋದಾಗ ಐಫಿಲ್ ಟವರಿಂದ ಕೆಳಗಡೆ ನೋಡೋದಕ್ಕೂ ಸಹ ಭಯ ಬಿದ್ದಿದ್ದೆ ಅಂತ. ಒಂದೇ ಹೆಜ್ಜೆ ಇಟ್ಟಿದ್ದು ಹಂಗೆ ವಾಪಸ್ ಹೋಗ್ಬಿಟ್ಟೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ. ಅವರೇ ಮತ್ತೆ ಬಂದು ಕರ್ಕೊಂಬಂದರು. ಬರಬೇಕಾದ್ರೆ ನನಗೆ ಕೆಳಗಡೆ ನೋಡಬೇಡಿ, ಮೇಲ್ಗಡೆ ಮಾತ್ರನೇ ನೋಡ್ತಾ ಇರಿ, ನಾನು ಹೇಳ್ದಂಗೆ ಕಾಲಿಟ್ಕೊಂಡು ಬರ್ತಾ ಇರಿ ಅಂತ ಹೇಳಿದ್ರು. ಫಸ್ಟ್ ಆ್ಯಕ್ಟಿವಿಟಿ ಹೆಂಗೋ ಮುಗಿಸ್ದೆ, ನೆಕ್ಸ್ಟ್ ಎಲ್ಲ ಹೇಗಿರ್ತವೋ ಅಂತ ಟೆನ್ಷನ್ ಆಗ್ತಾಯಿತ್ತು. ಸೋನು ಕೂಡ ಬರೋದಕ್ಕೆ ಹೆದರ್ಕೊಳ್ತಾ ಇದ್ಲು. ಅದಕ್ಕೆ ಅವಳನ್ನು ಕೂಡ ಇವರೇ ಹೋಗಿ ಕರ್ಕೊಂಬಂದರು. ಇವ್ರು ಯಾವ ರೀತಿ ಎಕ್ಸ್ಪರ್ಟ್ ಆಗಿದ್ದಾರೆ ಅಂದರೆ ಯಾವ ರೋಪು ಕೂಡ ಬೇಡ, ಹಾಗೆ ಬೇಕಾದರೆ ಬನ್ನಿ ಅಂದ್ರೂ ಬಂದುಬಿಡ್ತಾರೆ, ಆ ಥರ ಎಕ್ಸ್ಪರ್ಟ್ ಆಗಿದ್ದರು. ಪಲ್ಲವಿ ಕೂಡ ಇವರೇ ಹೋಗಿ ಕರ್ಕೊಂಬಂದಿದ್ದು. ನಮ್ಮ 4 ಜನ ಹುಡುಗಿರಲ್ಲಿ ಹನಿ ಒಬ್ಬಳೇ ವಿತೌಟ್ ಹೆಲ್ಪ್ ಬಂದಿದ್ದು. ನಾವು 3 ಜನ ಇವ್ರ ಹೆಲ್ಪನ್ನು ತೊಗೊಂಡು ಬಂದಿದ್ದು. ಫಸ್ಟ್ ಆ್ಯಕ್ಟಿವಿಟಿ ಅಂದರೆ ಸ್ವಲ್ಪ ಭಯ ಇರುತ್ತೆ, ಹೋಗ್ತಾ ಹೋಗ್ತಾ ರೂಢಿ ಆಗಬಹುದು ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದು ಒಂದು ನಿಮ್ಮ ಕೈಯಲ್ಲಿ ಆಗುತ್ತೆ, ಇನ್ನೊಂದು ನಿಮ್ಮ ಕೈಯಲ್ಲಿ ಆಗಲ್ಲ, ವಾಪಸ್ಸಂತೂ ಹೋಗೋಕ್ಕೆ ಹೋಗಬೇಡಿ, ಡಿಸೈಡ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರು. ಇದು ಸೆಕೆಂಡ್ ಆ್ಯಕ್ಟಿವಿಟಿ. ಅಲ್ಲಿ ನೋಡ್ಬೋದು ಫಸ್ಟ್ ಆ್ಯಕ್ಟಿವಿಟಿಯಲ್ಲಿ ಅಟ್ಲೀಸ್ಟ್ ಕಾಲಿಡೋದಕ್ಕಾದ್ರೂ ಸ್ವಲ್ಪ ಜಾಗ ಇರ್ತಾ ಇತ್ತು. ಇದರಲ್ಲಂತೂ ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆನೇ ಬಿದ್ದೋಗ್ತೀವಿ ಅನ್ನೋಷ್ಟು ಭಯ ಆಗ್ತಾಯಿತ್ತು. ಜೊತೆಗೆ ಆ ರಾಡ್ ಇದೆಯಲ್ಲ ಹೆಂಗೆ ಸ್ವಿಂಗ್ ಆಗ್ತಾ ಇದೆ ಅಂದರೆ ಬ್ಯಾಲೆನ್ಸ್ ಕೂಡ ಸಿಗೋದಿಲ್ಲ. ಹನಿ ಹೋಗಿದ್ದು ನೋಡಿನೇ ಅಂದ್ಕೊಂಡೆ ನಾನಂತೂ ಪಕ್ಕಾ ಇದನ್ನು ಕ್ರಾಸ್ ಮಾಡೋದಿಲ್ಲ ಅಂತ ಹೇಳಿ. ಪಲ್ಲವಿ ಕೂಡ ಒಂದು ಹೆಜ್ಜೆ ಇಟ್ಬಿಟ್ಟು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ವಾಪಸ್ ಬಂದುಬಿಟ್ಲು. ಅದಾದಮೇಲೆ ಅವರು ಸ್ವಲ್ಪ ಧೈರ್ಯ ಹೇಳಿ ನಾನು ಹೇಳ್ತೀನಿ ಅದೇ ರೀತಿನಲ್ಲಿ ಕಾಲಿಟ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ಧೈರ್ಯ ಮಾಡಿ ಹೋಗ್ತಾ ಇದ್ದಾಳೆ. ಬಟ್ ಇವರಿಗಿರೋಷ್ಟು ಧೈರ್ಯ ಅಂತೂ ನಿಜವಾಗ್ಲೂ ನನಗಿಲ್ಲ. ಇಲ್ಲಿ ಬಹಳಷ್ಟು ಆ್ಯಕ್ಟಿವಿಟೀಸ್ ಇದ್ದಾವೆ. ಜಿಪ್ ಲೈನ್, ರೋಪ್ ಆ್ಯಕ್ಟಿವಿಟಿ, ಆರ್ಚರಿ, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಕಿಡ್ಸ್ ಪ್ಲೇ ಏರಿಯಾ, ಈ ರೀತಿ ಎಲ್ಲನೂ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರೂ ಮಾಡುವಂಥ ಆ್ಯಕ್ಟಿವಿಟೀಸ್ ಇದ್ದಾವೆ. ಈ ರೋಪ್ ಆ್ಯಕ್ಟಿವಿಟಿ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಇನ್ನೂ ಒಂದಷ್ಟು ಕಾಂಪ್ಲಿಮೆಂಟರಿ ಆ್ಯಕ್ಟಿವಿಟೀಸ್ ಇರ್ತವೆ, ಅದನ್ನು ನಾವು ಮಾಡೋವಾಗ ಹೇಳ್ತೀವಿ. ಅಡ್ವೆಂಚರ್ ಲವರ್ಸಿಗಂತೂ ಮಾಡಿಸಿದಂಥ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು ಈ ಒಂದು ರೋಪ್ ಆ್ಯಕ್ಟಿವಿಟಿ. ನೋಡಿ ಅಲ್ಲಿ ಹನಿ ಯಾವ ರೀತಿ ಹೋಗ್ತಾ ಇದ್ದಾಳೆ ಅಂತ. ಅವಳಿಗಂತೂ ತುಂಬಾ ಧೈರ್ಯ ಜಾಸ್ತಿ, ಚಿಕ್ಕವಳಾದ್ರೂ. ದೊಡ್ಡವರಾಗಿ ನಮಗೆ ಇದನ್ನೆಲ್ಲ ಕ್ರಾಸ್ ಮಾಡೋದಕ್ಕೆ ಭಯ ಆಗ್ತಾ ಇರುತ್ತೆ. ಅವಳು ಎಲ್ಲನೂ ಟ್ರೈ ಮಾಡಬೇಕು ಅಂತ ಅಂದ್ಕೊತಾಳೆ. ಕಾರ್ಡ್ ಮನುಷ್ಯರ ಥರ ಮರ ಹತ್ಕೊಂಡು ಹೆಂಗೆ ಹೋಗ್ತಾ ಇದ್ದಾಳೆ ನೋಡಿ. ಅದನ್ನ ನೋಡಿನೇ ನಾನು ಸೋನು ಇಲ್ಲಿ ಮಾತಾಡ್ಕೊಳ್ತಾ ಇದ್ವಿ ಯಾವ ರೀತಿ ಹೋಗ್ತಾ ಇದ್ದಾಳೆ ಅಲ್ಲಿ. ಬಿಕಾಸ್ ಬ್ಯಾಲೆನ್ಸ್ ಸಹ ಇಲ್ಲ, ಒಂದೇ ಒಂದು ಮರನ ಹಿಂಗೆ ಹಾಕಿದ್ದಾರೆ, ಅದನ್ನು ಹತ್ಕೊಂಡು ಹೋಗಬೇಕು. ಇನ್ನು ಈ ರೆಸಾರ್ಟಿಗೆ ಬರೋದಕ್ಕೆ ಒಬ್ಬರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಕಾಸ್ಟ್ ಪರ್ ಪರ್ಸನ್ ಇನ್ಕ್ಲೂಡಿಂಗ್ GST 9 AM to 9 PM 3200 rupees ಆಗುತ್ತೆ. 11 AM to 9 PM 2600 rupees. 11 AM to 6 PM 1600 rupees. 9 AM to 6 PM 1900 rupees. ನಾವು ಬಂದಿರೋದು ಹಾಫ್ ಡೇ ಔಟ್ ಅಂದರೆ 11 AM to 6 PM. ಒಬ್ಬೊಬ್ಬರಿಗೆ 1600 rupees ಪೇ ಮಾಡಿದ್ದೀವಿ. ಇನ್ನು ನಮ್ಮ 3 ಜನ ಮಕ್ಕಳಿಗೆ ಫ್ರೀ, ಬಿಕಾಸ್ 5 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. 6ರಿಂದ 10 ವರ್ಷದ ಮಕ್ಕಳಿಗೆ ಹಾಫ್ ಚಾರ್ಜಸ್ ಇರುತ್ತೆ. 11 ಆ್ಯಂಡ್ ಅಬೋವ್ ಇರೋವಂಥ ಮಕ್ಕಳಿಗೆ ಫುಲ್ ಚಾರ್ಜಸ್ ಇರುತ್ತೆ. ಸಂಡೇ ಟು ಥರ್ಸ್ಡೇ 15% ಡಿಸ್ಕೌಂಟ್ ಇರುತ್ತೆ. ಸೊ ನಿಮಗೆ ಯಾವ ಒಂದು ಪ್ಯಾಕೇಜ್ ಬೇಕು ಅನ್ನೋದನ್ನು ನೋಡಿ ನೀವು ಡಿಸೈಡ್ ಮಾಡ್ಕೊಳ್ಬಹುದು. ನಮ್ಮ ಗ್ಯಾಂಗಲ್ಲಿ ಇದ್ದಂಥ ಇಬ್ಬರು ಧೈರ್ಯಶಾಲಿಗಳು ಆಲ್ರೆಡಿ 2-3 ಆ್ಯಕ್ಟಿವಿಟಿನ ಮುಗಿಸೇ ಬಿಟ್ಟರು. ನಾವಿನ್ನೂ ನಿಂತ್ಕೊಂಡು ನೋಡ್ತಾ ಇದ್ವಿ. ಈಗ ಸೋನು ಟರ್ನು. ಇವಳಾದ ಮೇಲೆ ನಿಜವಾಗ್ಲೂ ನಾನು ಮಾಡ್ತೀನಾ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಿಕಾಸ್ ತುಂಬಾ ಸ್ವಿಂಗ್ ಆಗ್ತಾಯಿತ್ತು, ನನಗೆ ಬ್ಯಾಲೆನ್ಸೇ ಸಿಗ್ತಾ ಇರಲಿಲ್ಲ. ಪ್ಲೀಸ್ ನೀವು ಬಂದು ನನಗೆ ಅಲ್ಲಿವರೆಗೂ ಬಿಡಿ ಅಂತ ಹೇಳಿದೆ ನಾನು. ಅವ್ರು ಹೇಳ್ತಾಯಿದ್ರು ಇಲ್ಲಿ ಕಾಲಿಡಿ, ಇಲ್ಲಿ ಹಿಡ್ಕೊಳ್ಳಿ ಅಂತ. ಎಷ್ಟು ಟೆನ್ಷನ್ ಆಗ್ತಾಯಿತ್ತು ಅಂದರೆ ಕೆಳಗಡೆ ನೋಡೋದಕ್ಕೂ ಭಯ ಆಗ್ತಾಯಿತ್ತು. ಈ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ದವರು ಮೇಡಮ್ ನಗ್ರಿ ಮೇಡಮ್, ವೀಡಿಯೋದಲ್ಲಿ ಸ್ಮೈಲೇ ಮಾಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಆಗ್ತಿದ್ದಂಥ ಭಯಕ್ಕೆ ಸ್ಮೈಲ್ ಎಲ್ಲಿಂದ ಬರಬೇಕು ಅಂತ ಅಂದ್ಕೊಂಡು
ಈ ಆ್ಯಕ್ಟಿವಿಟಿ ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಭಯದಲ್ಲೇ ಮಾಡ್ತಾ ಇದ್ದೆ. ಫೈನಲಿ ಒಂದು ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿ ಇನ್ನೊಂದು ಆ್ಯಕ್ಟಿವಿಟಿನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ಮಾಡೋವಾಗ ನನಗೆ ಭಯ ಆಗಲಿಲ್ಲ, ಬಿಕಾಸ್ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೂ ಗ್ರಿಪ್ ಇದೆ, ಕಾಲಲ್ಲಿ ಹೋಗೋದಕ್ಕೂ ಗ್ರಿಪ್ ಇದೆ, ಜೊತೆಗೆ ಸೈಡಲ್ಲೂ ಸಹ ಬೀಳೋದಿಲ್ಲ ಅನ್ನೋದೊಂದು ಧೈರ್ಯ. ಜೊತೆಗೆ ಈ ವಿಡಿಯೋ ಮಾಡ್ತಿದ್ದವರು ತುಂಬಾ ಮೋಟಿವೇಟ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಮೇಡಮ್ ಫೋಟೋ ತೆಗಿತೀನಿ ಅಂತ ಹೇಳಿ ಫೋಟೋಸ್ ವೀಡಿಯೋಸ್ ಕೂಡ ಮಾಡಿ ಕೊಡ್ತಾಯಿದ್ರು. ಈ ಆ್ಯಕ್ಟಿವಿಟಿ ಮಾಡೋವಾಗ ನನಗಷ್ಟು ಭಯ ಆಗಲಿಲ್ಲ, ತುಂಬಾ ಬೇಗ ಫಿನಿಷ್ ಮಾಡಿದೆ. ಎಲ್ರಿಗಿಂತ ಲಾಸ್ಟಲ್ಲಿ ಎಲ್ರಿಗಿಂತ ಸ್ಲೋ ಆಗಿ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ದು ನಾನೇ. ಅಲ್ಲಿ ನೋಡ್ತಾ ಇರ್ಬೋದು ಸೋನು ಆ ಮರದ ಮೇಲೆ ಹತ್ತೋದಕ್ಕೇ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ಇನ್ನು ಆ ಮರದ ಮೇಲೆ ನಡ್ಕೊಂಡು ಹೋಗ್ಬೇಕಂತೆ. ನನ್ನ ಕೈಯಲ್ಲಂತೂ ಆಗಲಿಲ್ಲ. ಸೋನು ಆದ್ರೂ ಧೈರ್ಯ ಮಾಡಿ ಹೋಗ್ಬಿಟ್ಲು. ಬಟ್ ನಾನಂತೂ ನೀವು ವಾಪಸ್ ಬರಲಿಲ್ಲ ಅಂದರೆ ನಾನು ಅರ್ಧಕ್ಕೆ ಇಳಿದು ಬಿಡ್ತೀನಿ ಅಂತ ಹೆದರಿಸ್ದೆ. ಅವರೇ ಬಂದು ಕರ್ಕೊಂಡು ಹೋಗಬೇಕಾಯಿತು. ಇನ್ನೂ ತುಂಬ ಭಯ ಕೊಟ್ಟಂಥ ಆ್ಯಕ್ಟಿವಿಟಿ ಅಂದರೆ ಇದು. ಜಸ್ಟ್ ಒಂದೇ ಒಂದು ರೋಪ್ ಮೇಲೆ ಮೇಲ್ಗಡೆ ಇರೋವಂಥ ಹಗ್ಗನ ಹಿಡ್ಕೊಂಡು ನಡ್ಕೊಂಡು ಹೋಗಬೇಕು ಸೈಡ್ ಬೈ ಸೈಡ್. ಇದನ್ನು ಕೂಡ ನಾನು ಮಾಡಲಿಲ್ಲ. ಫೈನಲ್ಲಿ ಎಲ್ಲ ಆ್ಯಕ್ಟಿವಿಟೀಸನ್ನು ಮುಗಿಸ್ಕೊಂಡು ಲಾಸ್ಟಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಸ್ವಿಂಗ್ ಆಗ್ತಾ ಇದೆಯಲ್ಲ, ಇದು ಲಾಸ್ಟ್ ಆ್ಯಕ್ಟಿವಿಟಿ. ನಾನಂತೂ ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀನಿ. ಮಿನಿ ಹಾರ್ಟ್ ಅಟ್ಯಾಕೇ ಆಗಿಬಿಟ್ಟಿತ್ತು ನನಗೆ ಫಿನಿಷ್ ಮಾಡೋ ಅಷ್ಟರಲ್ಲಿ. ಹಾಗೂ ಹೀಗೋ ಮಾಡಿ ಆ್ಯಕ್ಟಿವಿಟೀಸ್ನೆಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಇಂಡೋರ್ ಗೇಮ್ಸ್ ಏನೇನಿದೆ ನೋಡೋಣ ಅಂತ ಬಂದ್ವಿ. ಇಂಡೋರ್ ಗೇಮ್ಸ್ ಆಡೋದಕ್ಕೂ ಕೂಡ ಸೆಪ್ರೇಟಾಗಿ ಒಂದು ಜಾಗವನ್ನು ಮಾಡಿದ್ದಾರೆ. ಒಳಗಡೆ ಹೋಗಿ ಏನೇನೆಲ್ಲ ಗೇಮ್ಸ್ ಇದೆ ಅನ್ನೋದನ್ನು ನೋಡೋಣ. ತುಂಬಾ ವೆರೈಟೀಸ್ ಆಫ್ ಗೇಮ್ಸನ್ನು ಇಟ್ಟಿದ್ದಾರೆ. ಇದೆಲ್ಲದನ್ನು ನೋಡೋ ಅಷ್ಟೊತ್ತಿಗೆ 1:30 ಆಯಿತು. ಊಟದ ಟೈಮು, ಅದಕ್ಕೋಸ್ಕರನೇ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ಊಟ ಕೂಡ ಕಾಂಪ್ಲಿಮೆಂಟರಿ ಆಗಿರುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ಹಾಗೆ ಅನ್ಲಿಮಿಟೆಡ್, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀವು ಊಟ ಮಾಡ್ಬೋದು. ಮಕ್ಕಳಿರೋದ್ರಿಂದ ನಾವು ಫಸ್ಟು ವೆಜ್ಜನ್ನು ತೊಗೊಂಡ್ವಿ, ಆಮೇಲೆ ನಾವು ನಾನ್ ವೆಜ್ ಊಟವನ್ನು ಮಾಡಿದ್ವಿ. ಊಟ ಎಲ್ಲ ಮುಗ್ದಾದ್ಮೇಲೆ ಡೆಸರ್ಟಿಗೆ ಐಸ್ ಕ್ರೀಮು, ಜಾಮೂನು ಎಲ್ಲದೂ ಇತ್ತು. ಬಟರ್ ಮಿಲ್ಕ್ ಕೂಡ ಇತ್ತು. ಮಧ್ಯಾಹ್ನ ಟೈಮಲ್ಲಿ ಹೊಟ್ಟೆ ಬೇರೆ ಹಸ್ತಿತ್ತು. ಭರ್ಜರಿ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಊಟ ಕೂಡ ತುಂಬಾ ಚೆನ್ನಾಗೂ ಇತ್ತು. ಊಟ ಮುಗಿಸ್ಕೊಂಡು ನಾವು ಮತ್ತೆ ಇಂಡೋರ್ ಗೇಮ್ಸ್ ಇರೋವಂಥ ರೂಮಿಗೆ ಬಂದ್ವಿ. ಅಲ್ಲಿ ಪಾಟರಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹೋಗೋಕ್ಕೂ ಮುಂಚೆ ಏನೇನೆಲ್ಲ ಆ್ಯಕ್ಟಿವಿಟಿ ಇದೆ ಅನ್ನೋದನ್ನು ತಿಳ್ಕೊಂಡು ಹೋಗಿದ್ವಿ. ಹಾಗಾಗಿ ಇದು ಪೇಯ್ಡ್ ಆ್ಯಕ್ಟಿವಿಟಿ, ಬಟ್ ಅವರು ನಮಗೆ ಕಾಂಪ್ಲಿಮೆಂಟರಿಯಾಗಿಯೇ ಮಾಡಿಕೊಟ್ರು. ಈಗ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಅದನ್ನು ಮಾಡೋದಕ್ಕೆ. ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದ್ವಿ, ಬಿಕಾಸ್ ಡಿಫ್ರೆಂಟ್ ಆಗಿತ್ತು ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ ಯಾರ್ಯಾರು ಮಾಡ್ತಾರೆ ಅಂತ ನೇಮ್ಸನ್ನು ಕೊಡಬೇಕು. ನಾವು 4 ಜನ ಟ್ರೈ ಮಾಡಿದ್ವಿ. ಅವರಿಗಂತೂ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ತುಂಬ ಫಾಸ್ಟಾಗಿ ಈ ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾಯಿದ್ರು. ಹಾಗೆ ಆ ಪಾಟ್ ಮೇಲೆ ಡಿಸೈನ್ನ ಕೂಡ ಮಾಡ್ತಾಯಿದ್ರು. 4 ಜನ ಒಂದೊಂದು ಪಾಟನ್ನು ಮಾಡಿದ್ವಿ. ನಮ್ಮ ನೇಮ್ಸನ್ನು ಬರೆದು ಅದ್ರ ಮೇಲೆ ಅಂಟಿಸಿರ್ತಾರೆ, ಬಿಕಾಸ್ ಯಾರ್ಯಾರ ಪಾಟ್ ಯಾವುದು ಅಂತ ಗೊತ್ತಾಗಲಿ ಅಂತ. ಡ್ರೈ ಆದಮೇಲೆ ಲಾಸ್ಟಲ್ಲಿ ಅದನ್ನು ನಮಗೆ ಕೊಟ್ಟು ಕಳಿಸ್ತಾರೆ. ನಾವು ಲಾಸ್ಟ್ ಆ್ಯಕ್ಟಿವಿಟಿಯನ್ನು ಮುಗಿಸ್ಕೊಂಡು ಬರೋವಾಗ ಹೊರಡೋ ಅರ್ಜೆಂಟಲ್ಲಿದ್ವಿ. ಜೊತೆಗೆ ಮಕ್ಕಳು ಬೇರೆ ಹಠ ಮಾಡ್ತಾಯಿದ್ರು ಅಂತ ಹೇಳಿ ನಮ್ಮ ಪಾಟ್ಸನ್ನು ತರೋದನ್ನು ನಾವು ಮರೆತುಬಿಟ್ವಿ.
ನಾವೀಗ ಬಂದಿರೋದು ಸ್ವಿಮ್ಮಿಂಗ್ ಪೂಲ್ಗೆ. ಇದು ಮಕ್ಕಳಿಗೆ ತುಂಬಾ ಇಷ್ಟವಾದಂಥ ಆಟ ಅಂತಲೇ ಹೇಳ್ಬೋದು. ನೀರು ಕಂಡ್ರೆ ಯಾವ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹೇಳಿ. ನನ್ನ ಮಗಳಂತೂ ಫಸ್ಟಿಂದನೂ ಕೇಳ್ತಾ ಇದ್ಲು, ಯಾವಾಗ ಹೋಗೋದು, ನೀರ ಹತ್ರ ಯಾವಾಗ ಹೋಗೋದು ಅಂತ. ಇವ್ರ ಕಾಟ ತಡಿಲಾರ್ದಲ್ಲೇ ನಾವು ಕೆಲವೊಂದೊಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡಲೇ ಇಲ್ಲ. ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ನಡೀರಿ ಅಂತ ಹೇಳಿ ಬಂದ್ವಿ. ಕೆಳಗಡೆ ಚಿಕ್ಕ ಮಕ್ಳುಗಳೆಲ್ಲ ಆಟ ಆಡ್ತಾಯಿದ್ರು. ಇನ್ನು ಮೇಲ್ಗಡೆನಲ್ಲಿ ಪಲ್ಲವಿ, ಸೋನು, ಹನಿ ಇವರೆಲ್ಲರೂ ಕೂಡ ಆಟ ಆಡ್ತಾಯಿದ್ರು. ನನ್ನ ಮಗನು ನೀರಲ್ಲಿ ಆಟ ಆಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದ. ಬಟ್ ಅವನನ್ನು ಕಳಿಸೋದಕ್ಕೆ ಭಯ ಆಗ್ತಾಯಿತ್ತು. ಜಾರ್ಬಿಂಗಿಗೆ ಹೋಗೋಣ ಅಂತ ಹೇಳಿ ಫಸ್ಟು ಇಬ್ಬಿಬ್ಬರು ಒಂದೊಂದು ರೌಂಡಿಗೆ ಅಂತ ಅಂದ್ಕೊಂಡಿದ್ದು. ಪಲ್ಲವಿ, ಹನಿ ಫಸ್ಟ್ಗೆ ಹೋದರು. ನನಗೆ ಗೊತ್ತಿರಲಿಲ್ಲ ಇದು ಯಾವ ರೀತಿಯಲ್ಲಿ ಮಾಡೋದು ಅಂತ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು. ಹಾಗಾಗಿ ಫಸ್ಟು ಅವ್ರು ಮಾಡಲಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನಕ್ಕು ಸಾಕಾಗೋಯ್ತು ನನಗಂತೂ. ಒಳಗಡೆ ಇರೋರು ಮುಂದಕ್ಕೇ ಹೋಗ್ತಾ ಇಲ್ಲ. ಅದು ಎದೊಳ್ತಾಯಿದ್ರು ಬೀಳ್ತಾಯಿದ್ರು. ಏನಕ್ಕೆ ಹಂಗೆ ಆಗ್ತಾ ಇದೆ ಅಂತ ಹೊರಗಡೆಯಿಂದ ನೋಡೋರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಾವು ಒಳಗಡೆ ಹೋದಾಗ ಏನಕ್ಕೆ ಇವ್ರು ಈ ಥರ ಆಡ್ತಾಯಿದ್ರು ಅನ್ನೋದು ಮಾತ್ರ ಗೊತ್ತಾಯಿತು. ಒಟ್ಟಿನಲ್ಲಿ ತುಂಬಾ ಫನ್ನಾಗಿತ್ತು ಈ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಇವರಾದರೂ ಸ್ವಲ್ಪ ಹೊತ್ತು ಮುಂದೆ ಹೋಗೋದು ಹಿಂದೆ ಬರೋದು ಆಟ ಆಡಿಸ್ಕೊಂಡು ಬಂದರು. ಈಗ ನಂದು ಸೋನುದು ಟರ್ನು. ಕ್ಲಿಪ್ ಏನು ಹಾಕೋಬೇಡಿ, ಬಿಕಾಸ್ ಹಿಂದೆ ಬಿದ್ದರೆ ನಿಮ್ಮ ತಲೆಗೇ ಏಟಾಗುತ್ತೆ ಅಂತ ಹೇಳಿ ಎಲ್ಲದನ್ನು ಬಿಚ್ಚಿಸಿದ್ರು. ಈಗ ನಾನು ಸೋನು ಫಸ್ಟ್ ಟೈಮು ಜಾರ್ಬಿಂಗಿಗೆ ಹೋಗ್ತಾ ಇದ್ದೀವಿ. ತಳ್ಳಿ ಅಂದರು. ಫಸ್ಟೇನೋ ಎಕ್ಸೈಟ್ಮೆಂಟಲ್ಲಿ ತುಂಬ ಜೋರಾಗಿ ತಳ್ಕೊಂಡು ಹೋದ್ವಿ. ಬಟ್ ಅಲ್ಲಂತೂ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಹೇಗೆ ಅಂದರೆ ಎದ್ದು ನಿಂತ್ಕೊಳ್ಳೋದಕ್ಕೂ ಜಾಗ ಇರಲ್ಲ ಅದರೊಳಗಡೆ. ಎದ್ರೆ ಅದು ಮೂವ್ ಆಗ್ತಾ ಇರುತ್ತಲ್ಲ, ಬಿದ್ದು ಹೋಗ್ತಾ ಇದ್ವಿ. ಅದರಲ್ಲಂತೂ ನಿಜವಾಗ್ಲೂ ನನಗೆ ಎಷ್ಟು ನಗು ಬರ್ತಾಯಿತ್ತು ಅಂದರೆ, ನಗೋದು ಆಟ ಆಡೋದು ಒಂದು ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಎನರ್ಜಿ ಬೇಕು ಅಂದರೆ ಈ ಜಾರ್ಬಿಂಗ್ನ ಆಡೋದಕ್ಕೆ ತುಂಬ ಎನರ್ಜಿ ಬೇಕು. ಆ್ಯಂಡ್ ತುಂಬ ಸುಸ್ತಾಗುತ್ತೆ. ಸುಧಾರಿಸ್ಕೊಳ್ಳೋದು ಆಟ ಆಡೋದು ಗೊತ್ತಾಗಲ್ಲ, ಆ ರೀತಿನಲ್ಲಿ ಇರುತ್ತೆ. ಅವರಂತೂ ಮೇಡಮ್ ರೆಸ್ಟ್ ತೊಗೋಬೇಡಿ, ಆಚೆ ಬಂದಮೇಲೆ ರೆಸ್ಟ್ ತೊಗೊಳ್ಳುವಂತೆ, ಓಡಿ ಅಂತ ಹೇಳ್ತಾಯಿದ್ರು. ಸೊ ಎದ್ದು ನಿಂತ್ಕೊಂಡು ಓಡ್ತಾ ಇದ್ವಿ. ಓಡೋವಾಗ ಸುಸ್ತಾಗ್ತಾಯಿತ್ತು. ಬಿದ್ದು ಬೇರೆ ಹೋಗ್ತಾ ಇದ್ವಾ, ಒಂದು ಕಡೆ ನಗು ಬರ್ತಾಯಿತ್ತು. ನಿಜವಾಗ್ಲೂ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಈ ಒಂದು ಜಾರ್ಬಿಂಗು. ನೀವು ಹೋದರೆ ಖಂಡಿತ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ಎನರ್ಜಿನೂ ಬೇಕು, ಜೊತೆಗೆ ಫನ್ನಾಗೂ ಇರುತ್ತೆ. ಎಷ್ಟು ನಕ್ಕಿದ್ದೀವಿ ಅಂದರೆ ಅದರೊಳಗಡೆ ಆಟ ಆಡೋದಕ್ಕಿಂತ ನಕ್ಕಿದ್ದೇ ಜಾಸ್ತಿ. ನಕ್ಕು ಅರ್ಧ ಎನರ್ಜಿ ವೇಸ್ಟ್ ಆಗ್ತಾಯಿತ್ತು. ಇನ್ನು ಬಿದ್ದು ಅರ್ಧ ಎನರ್ಜಿ ವೇಸ್ಟ್ ಆಗ್ತಾಯಿತ್ತು. ಅವ್ರು ಹೇಳ್ತಾಯಿದ್ರು ಈ ಕಡೆ ಲಾಸ್ಟಿಗೆ ಬರಬೇಡಿ ಅಂತ, ಬಿಕಾಸ್ ನೋಡ್ಬೋದು ಅಲ್ಲಿ ಕ್ಲಾತ್ ಥರ ಇರುತ್ತೆ. ಲಾಸ್ಟಲ್ಲಿ ಬಂದು ಆ ಲಾಕ್ ಏನಾದರೂ ಓಪನ್ ಆದರೆ ಡೈರೆಕ್ಟಾಗಿ ಪೂಲ್ ಒಳಗಡೆ ಇರ್ತೀವಿ. ಹಾಗಾಗಿ ಆದಷ್ಟು ಸೆಂಟರಲ್ಲೇ ಆಡಬೇಕು. ಕಡೆಗೆ ಸುಸ್ತೇ ಆಗೋಯ್ತು, ನಮ್ಮ ಕೈಲಿ ಆಗೋದೇ ಇಲ್ಲ, ಆಚೆ ಬರ್ತೀವಿ ಅಂತ ಹೇಳಿ ನಾವೇ ಆಚೆ ಬಂದ್ವಿ. ಈ ಸೋನು ಅಂತೂ ಎದ್ದು ನಿಂತ್ಕೊಳ್ಳೋಕೆ ಹೋಗಿ ನನ್ನ ಮೇಲೇ ಬೀಳ್ತಾ ಇದ್ಲ. ನಾನು ಕೂಡ ಬಿದ್ದು ಹೋಗ್ತಾ ಇದ್ದೆ. ಇಬ್ಬರೂ ಒಂದೇ ಎನರ್ಜಿಯಲ್ಲಿ ಓಡಿದ್ರೆ ಅಷ್ಟೇ ಇದನ್ನು ಕಂಪ್ಲೀಟ್ ಮಾಡೋದಕ್ಕಾಗುತ್ತೆ. ನಾವು ಬಂದಾದಮೇಲೆ ಒಂದಷ್ಟು ಬಾಯ್ಸ್ ಗ್ರೂಪ್ ಇದನ್ನು ಆಡೋದಕ್ಕೆ ಅಂತ ಬಂದರು. ಅವರು ತುಂಬ ಚೆನ್ನಾಗಿ ಈ ಆಟನ ಆಡಿದ್ರು. ನಮ್ಮಮ್ಮನ ಪಾಪ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಕೂರಿಸಿದ್ವಿ. ನಾವು ಜಾರ್ಬಿಂಗ್ ಆಡಿ ಬರೋ ಅಷ್ಟರಲ್ಲಿ ಮಕ್ಕಳನ್ನ ನೋಡ್ಕೊಂಡು ಅವ್ರಿಗೂ ಸಾಕಾಗೋಗಿತ್ತು. ಬಿಕಾಸ್ 3 ಜನ ಮಕ್ಕಳನ್ನ ಹಿಡಿಬೇಕಾಗಿತ್ತು ಅವರು. ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಟ ಆಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ನಾನು ನೀರಲ್ಲಿ ಇಳಿಲಿಲ್ಲ, ಬಿಕಾಸ್ ನಮ್ಮಮ್ಮ ಒಬ್ಬರು ಕೈಲೇ ಮಕ್ಕಳು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಹೊರಗಡೆನೇ ಆಟ ಆಡಿಸ್ಕೊಳ್ತಾ ಇದ್ದೆ. ಜೊತೆಗೆ ನನ್ನ ಮಗ ಚಿಕ್ಕವನಿರೋದ್ರಿಂದ ಅವನು ಯಾವಾಗ ಓಡೋಗ್ತಾನೆ ಅನ್ನೋದೇ ಹೇಳೋಕ್ಕಾಗಲ್ಲ. ದಡದಲ್ಲೇ ಆಡ್ತಾ ಇರ್ತಾನೆ, ಸಡನ್ನಾಗಿ ನೀರ ಹತ್ರ ಓಡೋಗಕ್ಕೆ ಹೋಗ್ತಾನೆ. ಹಾಗಾಗಿ ನಮ್ಮ ಅಮ್ಮನ ಕೈಯಲ್ಲಿ ಜೋರಾಗಿ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರೊಂದು ಕಡೆ ಕೂತ್ಕೊಂಡಿದ್ರು. ನನಗೆ ನೀರಲ್ಲಿ ಇಳಿಬೇಕು ಅಂತ ತುಂಬ ಅನ್ನಿಸ್ತಾ ಇದ್ರು ಕೂಡ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನನಗೆ ನೀರು ಅಂದರೆ ತುಂಬ ಇಷ್ಟ, ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಬಟ್ ಇಳಿಯೋಕ್ಕಾಗಲಿಲ್ಲ. ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿ ಇತ್ತು. ಬಿಸಿ ಬಜ್ಜಿ, ಸ್ಯಾಂಡ್ವಿಚ್ಚು, ಟೀ ಆ್ಯಂಡ್ ಕಾಫಿ ವಿತ್
ಶುಗರ್ ಆ್ಯಂಡ್ ಸಾಸ್, ಬಜ್ಜಿಗೆ ಸಾಸು, ಸ್ಯಾಂಡ್ವಿಚ್ಗೆ ಸಾಸು, ಕಾಫಿ ಟೀಗೆ ಶುಗರ್ ಇಟ್ಟಿದ್ರು. ಈವ್ನಿಂಗ್ ಸ್ನ್ಯಾಕ್ಸನ್ನು ತಿಂದ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ನಂದಿ ಹಿಲ್ಸ್ ವ್ಯೂ ಕೂಡ ಈ ರೆಸಾರ್ಟಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಫನ್ ಮಾಡಿದ್ವಿ, ಒಂದು ದಿನವನ್ನು ತುಂಬ ಸಂತೋಷವಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಒಂದು ದಿನವನ್ನು ಈ ರೀತಿ ಕಳೆಯೋದು ಖಂಡಿತವಾಗ್ಲೂ ಇಂಪಾರ್ಟೆಂಟು. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಈ ರೆಸಾರ್ಟನ್ನು ವಿಸಿಟ್ ಮಾಡಿ ಅಂತ ಹೇಳ್ತಾ, ಒಟ್ಟಾರೆ ಹೇಳೋದಾದರೆ ಈ ರೆಸಾರ್ಟ್ ಫನ್ ವೀಕೆಂಡ್ ಡೆಸ್ಟಿನೇಷನ್. ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಜೊತೆ ಒಂದು ಡೇ ಔಟಿಂಗಿಗೆ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಡೇ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.